ಏನ್ ಬೋಡಮ್ಮ ಇವತ್ತು ಇತ್ತಕ್ಕೆ ಬಂದಿದ್ಯಾ? ನನ್ ಕಂಡ್ರೇನೆ ಆಗಲ್ಲ ಹಂಗೇನೆ ಸಿಡಿಮಿಡಿ ಅಂತಿರ್ತೀಯ. ಯಾವಾಗ ನನ್ನ ಸೊಸೆ ತಗೆ ನಿನ್ನ ಮಾತುಕತೆ ಏನಿದ್ರು ಇವತ್ತೇ ನಿಂಗೆ ಕೂಕೊಂಡಿದ್ಯಾ? ಒಳ್ಳೆ ಚೆನ್ನಾಗಿ ಕೇಳ್ತೀಯ ಅಮ್ಮ ಚಂದ್ರಿ ನೀನು. ಯಾರು ಫಸ್ಟ್ ಇಲ್ಲಿ ಬಂದು ಕೂತಿದ್ರು? ನಾನು ತಾನೇ ಕೂತ್ಕೊಂಡಿದ್ದಿಲ್ಲಿ. ನೀನು ಆಮೇಲೆ ಬಂದಾಳು. ನಾನೇ ನಿಂತಕ್ಕೆ ಬಂದಿಲ್ಲ. ನೀನೇ ನಾ ಕೂಕೊಂಡಿರೋ ಜಾಗದಾಗ ಬಂದಿದ್ಯಾ. ನಾನು ಯಾಕೆ ನಿನ್ನ ಹುಡಿಕೊಂಬಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರಲಿ? ನೀನೇ ಅಲ್ಲೇ ನಿಂದೆ ಬುದ್ಧಿ, ಆ ಬುದ್ಧಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು. ನಾನೇನು ನಿಂತಕ್ಕೆ ಬಂದಿಲ್ಲಮ್ಮ. ನೀನೇ ನಾನು ಕೂಕೊಂಡಿತ್ತಕ್ಕೆ ಬಂದಿದ್ಯಾ. ಅದು ಯಾಕೆ ಬಂದಿದ್ಯಾ ಹೇಳು? ಯಾವತ್ತು ನೀನೇನ ಯಾರ ತಗೋ ಕೂತ್ಕೊಂಡು ಮಾತಾಡ್ದಿಲ್ದಾಳು. ಇವತ್ತು ಬಂದಿದ್ಯಾ ಅಂದರೆ ಏನೋ ಪ್ರಪಂಚ ಮೂರನೇ ಪ್ರಳಯ ಅದೇ ಆಗ್ತೈತಿ. ಅಂಥದ್ದು ಇಲ್ಲಮ್ಮ. ನನಗೂ ಬೇಜಾರಾಗ್ತಿತ್ತು, ಇತ್ತಾಗ ಬಂದು ಕೂಕೊಂಡೆ. ಬಾಬಾ ನೀನು ಹೇಳೋದನ್ನ ನಾನು ನಂಬಿಡ್ಬೇಕಾ? ಮನೆಗೆ ಏನು ಕೆಲಸ ಹೇಳ್ತಾಳೋ ಅಂತ ಇತ್ತಾಗ ಬಂದು ಕೂಕೊಂಡಿದೀಯೋ? ಆ ಪ್ರೇಮಕ್ಕೆ ಆತನ ಕೆಲಸ ಮಾಡ್ತಿರ್ತಾಳೇನೋ? ಎಲ್ಲಿ ನನ್ನ ಮೇಲೆ ಎಲ್ಲ ಕೆಲಸ ಹೇಳಿ ನನ್ನ ನೆತ್ತಿ ಮೇಲೆ ಬರ್ತೈತೋ ಅಂತ ಇಲ್ಲಿ ಬಂದು ಕೂಕೊಂಡಿದ್ಯಾನ. ನನಗೇನು ಗೊತ್ತಿಲ್ವೇ ನಿನ್ನ ಬುದ್ಧಿ? ಸುಮ್ಮನೆ ಮುಚ್ಚೆ ಬಾಯಿ ಸಾಕು. ತಕ್ಕ ಅಂದರೆ ಯಾವಾಗೂ ನನ್ನ ಸೊಸೆ ಕಡಿಕೆ ಮಾತಾಡ್ತೀಯ. ನನಗೇನು ಕೆಲಸ ಮಾಡೋಕ್ಕೇನು ಇನ್ನೂ ವಯಸ್ಸೈತೇನೆ? ನಾನೇನು ಬಿಸಿ ರಕ್ತಾನೆ ಮಾಡ್ಕೊಂತಾಳೆ ಅವಳು ಕೆಲಸನ. ಆ ಪಾಪ ಇನ್ನಂತೂ ಹಿಡ್ಕೊಂಬಕ್ಕಾಗಲ್ಲ ಹಂಗೇನೆ. ಅದು ಹಂಗೆ ಕುಂದ್ಲಿ ಮರಿ ಹೊಡ್ದಂಗೆ ಓಡ್ತೈತೆ ಹಂಗೆ ಪೇರಿನ. ಯಾವ ಹಿಡ್ಕೊಂತಾಳೆ ಅದನ್ನು? ಅದಕ್ಕೆ ನಾನು ಆಗಲ್ಲ ನನ್ನ ಕೈಲೇ ಆ ಹುಡುಗಿ ನೋಡ್ಕೊಂಬೋದು ಅಂತ ಹೇಳ್ತೀನಿ. ಓಹೋ ಬಂದ್ಬಿಟ್ಲ ಹಂಗೇನೆ. ನಿನಗೆ ಭಾರಿ ಮುದ್ದಿನ ಸೊಸೆ ಅಲ್ಲ. ನನ್ನ ಸೊಸೆ ನಿನಗೆ ಮುದ್ದಾಗ್ಬಿಟ್ಟಾಳೆ. ಮೊಮ್ಮಗಳ್ನ ಹಂಗೆ ನಿನ್ನ ಮೊಮ್ಮಗಳ್ನ ಹಂಗೆ ಯಾವಾಗ ಎತ್ಕೊಂಡು ಸೊಂಟಕ್ಕೆ ಇಕ್ಕೊಂಡು ಹಂಗೆ ಊರೋಟು ಸುತ್ತಿಸ್ತೀಯಲ್ಲ, ಇವಾಗೂ ನೀನೇ ಸುತ್ಸು. ನನ್ನ ಅಪ್ಪಮಣಿ ನೋಡ್ಕೆ ಅಂತ ಹೇಳಿದ್ಲು. ನನ್ನ ಕೈಲಾಗಲ್ಲ ಅಂತ ಇತ್ತಾಗ ಬಂದೆ ಅಷ್ಟೇ. ಆ ಮಗ ನೋಡಕ್ಕೆ ಹಂಗೆ ಎಂಥ ಚಂದ ಕೈತಮ್ಮ ಹಂಗೇನೆ ಮುದ್ದಾಗಿ ಹಂಗೆ ಕೆನ್ನೆ ಗುಂಡುಗೆ ಡುಮ್ಮಕ್ಕೆ ಹಂಗೆ ಮುಟ್ಟಿದ್ರೆ ಹಂಗೆ ಬೆಣ್ಣೆ ಮುಟ್ಕೊಂಡಂಗೆ ಆಗ್ತೈತೆ. ಹಂಗೆ ಆ ಮುದ್ದಾಗಿರೋ ಮಗು ನೋಡಿದರೆ ಎಂಥ ಚಂದಕ್ಕಿರ್ತೈತೆ. ಆ ಸಣ್ಣ ಮಕ್ಕಳನ್ನ ಯಾರು ನೋಡಿದ್ರು ಮುದ್ದಾಡ್ಬೇಕು ಅನಿಸುತ್ತೆ. ನೀನಿದೆಯಮ್ಮ ಹಂಗೇನೆ ಸ್ವಂತ ಮೊಮ್ಮಗಳ್ನ ಹಂಗೆ ಮುಟ್ಟಕ್ಕೇನೆ ಒಳ್ಳೆನೆ ಕಡ್ದೊಳಂಗೆ ಆಡ್ತೀಯ ಹಂಗೆ ನೀನು. ನೋಡೇ ಕಡಿದ್ರೆ ಗಿಡಿದ್ರೆ ಅಂದರೆ ಸುಮ್ಕಿರಲ್ಲ ಬೋಡಮ್ಮ. ಸುಮ್ಮನಿದ್ಬಿಡು, ನನ್ನ ತಂಟಿಗೆ ಬರಬೇಡ. ನಾನು ಕಡಿದ್ರೇನೆ ಏನೇ ಇವಾಗ? ನಾನು ಕಡಿದ್ರೆ ಎಲ್ಲರೂ ಕೆರ್ಕೋಬೇಕು, ಹಂಗೆ ಕಡಿಯೋದು ಏನು ಇವಾಗ ನಿನಗೆ? ನನ್ನ ಮೊಮ್ಮಗಳಂಗೆ ನಿನ್ನ ಮೊಮ್ಮಗಳ ಅಂದ್ಕೊಂಡು ಸಾಕ್ತಿಯಲ್ಲ, ಅದಕ್ಕೆ ನಿನ್ನ ಕೇಳ್ದಂಗೆಲ್ಲ ಮಾಡಿಕ್ಕಿರೋದು ನಂಗೇನೆ. ಇನ್ನು ನನಗೂ ಇಕ್ತಾಳೋ ಇಲ್ವ ನನ್ನ ಸೊಸೆ? ನಿನಗೆ ಮಾತ್ರ ಬಿಸಿದಂಗೆ ಆಗ್ತಿದ್ದಂಗೆ ಬೋಡಿ ಸಾರು ತಕಳೆ, ಬೋಡಿ ಮುದ್ದೆ ತಕಳೆ, ಬೋಡಿ ಚಿತ್ರಾನ್ನ ಮಾಡಿದ್ ನೀವು ಗೊಜ್ಬೇಕೇನೆ, ಬೋಡಿ ಪುಳಿಯೋಗರೆ ಮಾಡಿದ್ ನೀವು ಗೊಜ್ಬೇಕೇನೆ ಅಂತ ಒತ್ತದ್ಕ ಬಂದು ಕೊಡ್ತಾಳಲ್ಲ, ಅದಕ್ಕೆ ನೀನು ನೋಡ್ಕೊಂತೀಯ ಚೆನ್ನಾಗಿ. ಇಲ್ಲಾಂದ್ರೆ ನೀನೇನೇನು ಬಿಟ್ಟು ಸುಮ್ಮನೆ ನೋಡ್ಕೊಂತೀನಿ? ಸುಮ್ಮನೆ ಕೂಕಾಳಂ ಸಾಕು. ಅವ್ಳಿಗೆ ಆತ ಉಣ್ಣಕ್ಕೆ ಒಂದಿಟ್ಟು ಆತನ ನಾನು ಒಬ್ಳ ಇದ್ನಿ ಅಂತ ಆತನ ಕೊಡ್ತಾಳಂತ ನಾನೇನು ನಿನ್ನ ಮೊಮ್ಮಗಳ ಮೇಲೆ ಪ್ರೀತಿ ಇಕ್ಕೊಂಡಿಲ್ಲ. ಆ ಮಗ ನೋಡ್ತಿದ್ದಂಗೆನೆ ಯಾರು ನೋಡಿದ್ರು ಸಣ್ಣ ಮಕ್ಕಳು ನೋಡಿದ್ರು ಮುದ್ದು ಮಾಡ್ಬೇಕು ಅನ್ಸುತ್ತೆ. ನಿನ್ನಂಥ ಮನಸ್ಥಿತಿ ನನಗಿಲ್ಲ, ಅದಕ್ಕೆ ಮುದ್ದು ಮಾಡ್ತೀನಿ. ಇಲ್ಲ ಯಾತ ಸಾರು ಕೊಡ್ತಾರೋ, ಯಾತ ಮಜ್ಜಿಗೆ ಹೋಯ್ತಾಳೋ, ಒಂದು ತೊಟ್ಟು ಕಾಪಿ ಕೊಡ್ತಾಳೋ ಅಂತ ನಾನೇ ನಿನ್ನ ಮೊಮ್ಮಗಳು ನಿನ್ನ ಸೊಸೆನೂ ಎತ್ಕೆಂಬದು ನಿನ್ನ ಸೊಸೆ ತಗ ಮಾತಾಡೋದು ಮಾಡ್ತಿಲ್ಲ. ಅವೆಲ್ಲ ನಿನ್ನಂಥ ಬುದ್ಧಿ ನನಗೇನು ಸರ್ ಬರಲ್ಲ. ಹೋಗಿ ಮಾತಾಡಿದ್ರೇನೆ ಹಂಗೆ ತಿಗಣೆ ಹೋಗೋಣಂಗೆ ಆಗ್ತೈತೆ ನನಗೆ. ನೀನು ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲೆಲ್ಲೋ ಬಂದು ಕೂಕೊಂಡಿದ್ರು ಊರು ಮುಂದೆ ನೀನೇ ಬಂದು ನನ್ನ ಪಕ್ಕದ ಕೂಕೊಂಡು ಗಲಾಟೆ ಮಾಡ್ತಿರೋಳು. ನೀಟಾಗ ಯಾವಳನ್ನ ಮಾತಾಡಾಳೆ ಹೋಗಿ ಯಾ ಸಿಕ್ಕತ್ತ. ಎಲ್ಲವ್ರಿಗೂ ನನ್ನ ಕಂಡ್ರೆ ಹಂಗೆ ಆಗೋದೇ ಇಲ್ಲ. ಹಂಗೇನೆ ತೊಣಸೆ ಹೊಕ್ಕಂಡು ಹಂಗೆ ಆಡ್ತಾರೆ ಎಲ್ಲರೂ. ಅದೇನು ಮೋಡಿ ಮಾಡ್ಯಾಳ ಅವಳು ಪ್ರೇಮ ಅಂಬಾಳು. ಎಲ್ಲರೂ ಮದುವೆ ಆಗಿ ಬಂದಾಗಿಂದ ಪ್ರೇಮಿ ಅಂತ ಹೋಗ್ತಾರೆ ಎಲ್ಲರೂ. ಅದೇನು ಮೋಡಿ ಮಾಡ್ಯಾಳ ಏನು ಕಥೆಯ ಎಲ್ಲರಿಗೂ ಊರಾಗ್ಲಾರ್ಗೆಲ್ಲ ಹಂಗೇನೆ. ಚಂದ್ರಿ ಅಂದರೆ ಯಾರಿಗೂ ಆಗಲ್ಲ. ಅದೇ ಪ್ರೇಮಿ ಅಂದರೆ ಹಂಗೆ ಎಲ್ಲರೂ ಹಂಗೇನೆ ಮ್ಯಾಲ್ ಬಿದ್ದು ಮಾತಾಡಿಸ್ತಾರೆ. ಅಮ್ಮ ಕೀರ್ತಿ ಯಾಕಮ್ಮ ಅಳ್ತೀಯ? ಏನತ್ತಮ್ಮ? ಬೋದಿ ನಾನಲ್ಲಿ ಬರ್ಬೇಕಾದ್ರೆ ಇಷ್ಟು ದಪ್ಪ ಕಲ್ಲಿತ್ತು ಬೋದಿ, ಅದನ್ನ ಎದುಕೊಂಡು ಬಿದ್ದೆ ಬೋದಿ. ನನ್ನ ಕಾಲೆಲ್ಲ ನೋವುತ್ತೆ ಗೊತ್ತಾ? ನೋಡಿಲ್ಲಿ ಮುಖ ಕೂಡ ಇಲ್ಲಿ ತಚ್ಕೊಂಡು ಹೋಗುತ್ತೆ ಗೊತ್ತಾ? ನೋಡಿಲ್ಲಿ ಗಾಯ ಆಗತ್ತೆ ಬೋಡಿ. ಅಮ್ಮ ಬೈತಾಳೆ ಈಗ, ಏನು ಮಾಡೋದು? ಹಂಗೆಲ್ಲ ಯಾಕಮ್ಮ ಹಂಗೆ ಬೀಳಕ್ಕೆ ಹೋದೆ? ನಿಧಾನಕ್ಕೆ ನೋಡ್ಕೊಂಡು ಬರೋದಲ್ವೇ? ಎಲ್ಲ ಆಟ ಆಡಕ್ಕೆ ಹೋಗಿದ್ದೆ? ಎಲ್ಲೂ ಹೋಗ್ಬೇಡ ಅಂತ ಹೇಳಿಲ್ಲ ನಿಮ್ಮಮ್ಮ? ಎಲ್ಲೋ ಧರ್ಮಪುರದಕ್ಕೆ ಹೋಗ್ಬತ್ತೀನಿ, ಒಂದಿಷ್ಟು ಸಂತೆ ಐತೆ ಮನೆಗೆ ಯಾತು ಇಲ್ಲ ತಗೊಬತ್ತೀನಿ ಅಂತ ಹೋಗೇಳೆ. ನೀನು ನನ್ಗೆ ಹೇಳಿರೆ ನನ್ನ ತಕನ ಬರೋದು ಬೇಡವೇ? ಅಮ್ಮ ಚಂದಜ್ಜಿ ಜೊತೆಗೆ ಆತಾದು ಅಂತ ಹೇಳಿತ್ತು. ಈ ಚಂದಜ್ಜಿ ನನ್ನನ್ನ ಅಲ್ಲೆಲ್ಲ ಹೋಗಿ ಬಿಟ್ಟು ಅದೇ ಬಂತು. ನಾನು ಬೊಬ್ಬೇಕಾದ್ರೆ ನಾ ಇದ್ವು ಅಲ್ಲಿ 4 ರೂಪಾಯಿ ನಾ ಇದ್ವು. ಅದಕ್ಕೆ ನಂಗೆ ಭಯ ಆಯ್ತು ಅಂತ ಓದ್ ಬರ್ಬೇಕಾದ್ರೆ ಬಿದ್ದೆ ಬೋದಿ. ಈ ಚಂಡಜ್ಜಿ ನನ್ನನ್ನ ಅದೇ ಬಿತ್ತು ಬಂದಿತ್ತು ಗೊತ್ತಾ? ಮಮ್ಮಿ ನಾನು ಸಂತೆಗೆ ಹೋಗಿ ಬರ್ತೀನಿ ಚಂಡಜ್ಜಿ ಜೊತೆ ಆಟ ಆದಂತ ಹೇಳಿದ್ರೆ ಈ ಚಂಡಜ್ಜಿ ನಾನು ಅಲ್ಲೆಲ್ಲೋ ಬಿತ್ತು ಬಂದಿತ್ತು ಬೋದಿ. ಚೋಟುದ್ದ ಇಲ್ಲ ಇದು ಮೋಟ್ ಮೆಣಸಿಕಾಯಿ
ಅವಾಗ ನನ್ನ ಮೇಲೆ ಚಾಡಿ ಹೇಳ್ತಾಳೆ. ಮತ್ತೆ ಅವ್ರ ಅಮ್ಮ ಬಿಟ್ಟೋಗಿ ನನ್ನ ಗಂಟಕ್ಕೆ ಹೋಗ್ಯಾಳ. ಯಾವಳು ನೋಡ್ಕೊಂತಾಳೆ? ಈ ಹುಡುಗರು ನೋಡ್ಕೊಂಬದೆ ಅಂದ್ರೆ ಹಂಗೆ ನನ್ನ ಕೈಲೇ ಆಗಲ್ಲಮ್ಮ ಹಂಗೇನೆ. ಅವುಗಳ ಏತ್ರೆ ಹುಚ್ಚೋದ್ರೆ ಬಾಸಕೋದು, ಅದನ್ನೆಲ್ಲ ತೊಳೆಯೋದು ಅವೆಲ್ಲ ಯಾವಳು? ನನಗೆ ಅದಕ್ಕೆ ಹುಡುಗರನ್ನ ಕಂಡ್ರೇನೆ ಆಗಲ್ಲ. ಅವಳು ಹಂಗೆ ಬಿಟ್ಟು ಹೋಗ್ತಾಳೆ. ಅದಕ್ಕೆ ಇವಳು ನೋಡಿ ಇವಳು ಹೆಂಗೆ ಹೇಳ್ತಾವಳು. ನೀನು ಎಂಥ ಮನುಷ್ಯಳಮ್ಮ, ಸ್ವಂತ ಮೊಮ್ಮಗಳು. ಅದು ಬೇಡ, ಸಣ್ಣ ಹುಡುಗಿನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಊರು ಮುಂದೆ ಬಿಟ್ಟು ಬಂದಿದೆಯಲ್ಲ, ಆ ಹುಡುಗಿ ನಾಯೆಲ್ಲ ನೋಡ್ಕೊಂಡು ಅದಕ್ಕೆ ಬಂದೈತಲ್ಲ, ಬಿದ್ದು ಬಂದಾಳಲ್ಲ. ನಿನ್ಗೊಂದು ಸ್ವಲ್ಪನೂ ಮನುಷ್ಯತ್ವ ಇಲ್ಲೇ? ಅಲ್ಲ ಊರಾಗ ಹಂಗೆಲ್ಲ ಹೆಣ್ಣು ಹುಡುಗಿ ನಂಗೆ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಬರ್ತಾರೆ. ಸಣ್ಣ ಹುಡುಗಿ ಅದಕ್ಕೇನು ಗೊತ್ತಾಗ್ತೈತೆ? ಅವ್ರ ಅಮ್ಮ ಸಂತೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಿಂತಾಗ ಬಿಟ್ಟೋದ್ರೆ ನೋಡ್ಕೋಬೇಕಾಗಿದ್ದ ಜವಾಬ್ದಾರಿ ನಿಂದಲೇನೆ ಚಂದ್ರಿ. ಇಂಥವೆಲ್ಲ ಮಾಡೋದು? ನಿನ್ನ ಹಾಗೆ ಏನಿದ್ರು ದೊಡ್ಡರ್ಥಕ್ಕೆ ಸಾಧಿಸು. ಆ ಸಣ್ಣ ಮಗಿನ ಮೇಲೆ ಅಲ್ಲ ನಿನ್ನ ಹಾಗೆ ಸಾಧಿಸೋದು. ನಾನೇನು ಆ ಮಗಿ ಮೇಲೆ ಹಾಗೆ ಸಾಧಿಸ್ತಿಲ್ಲ ಕಣೆ. ನಾನೇನು ಮಾಡಾನಿ? ನಂತ ಕೂಕೊಂಡು ಆಟ ಆಡೋ ಅಂದ್ರೆ ಹಂಗೇನೆ ಊರೆಲ್ಲ ಸುತ್ಕೊಂಬತ್ತಾಳೆ. ಎತ್ತಗೋಗಿದ್ಲ ಏನೋ, ನಾನು ಅಲ್ಲೊಂತ ಕೂಕೊಂಡಿದ್ದೆ. ಇವಳೇ ಕಾಣಲಿಲ್ಲ. ಹುಡುಗರ ಜೊತೆಗೆ ಆಡ್ತಾ 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 ಎತ್ತಗೋಗಿ ಬಿದ್ದು ಬಂದಾಳ. ನನ್ನ ನಂಬ್ತಾಳೆ ಇವಳು. ಏಯ್ ನಡಿಯ ಮೊದಲು ಮನೆ ತಕ್ಕಿ. ನೀನು ಮನೆ ತಗ್ಗಿರು ಅಂದ್ರೆ ಎಲ್ಲಿಗೆ ಹೋಗಿದ್ದೆ? ನಾನೇನು ಎಲ್ಲೂ ಹೋಗಿಲ್ಲ ಚಂದಜ್ಜಿ. ನೀನಲ್ಲ ಯಾವಳಿ ಮನೆ ತಕ್ಕ ಕುತ್ಕತ್ತಲ್ಲ ಅಂತ ನೀನೇ ಆಟದಕ್ಕೆ ಕರ್ಕೊಂಡೋಗಿ ಈಗ ನಾನು ಸುಳ್ಳು ಹೇಳ್ತೀನಂತೆ ನೀನು ಹೇಳ್ತಿದೀಯಾ? ನಾನಲ್ಲ ಸುಳ್ಳು ಹೇಳಿದ್ದು, ನೀನೇ ಫಸ್ಟು. ನಾನು ಮುಂದಕ್ಕೆ ಹೋಗಿ ಕೂತಿದ್ದೀನಿ, ನೀನು ಕುತ್ಕದಂತೆ ಆಟದಂತೆ ಬಾ ಅಂತ ನೀನು ಕದ್ದಿದ್ದು, ನಾನಲ್ಲ. ನೀನೀಗೆಲ್ಲ ಸುಳ್ಳು ಹೇಳ್ತಿದೀಯ. ನಂಗೆ ಸುಳ್ಳು ಹೇಳಕ್ ಬರಲ್ಲ. ನಮ್ಮ ಮಮ್ಮಿ ಸುಳ್ಳು ಹೇಳಿದ್ರೆ ಒದೆ ಕೊತ್ತಾಳೆ ಗೊತ್ತಾ? ನೀನು ಸತ್ಯ ಹರಿಶ್ಚಂದ್ರನ್ ತುಂಡು ನಿಮ್ಮಮ್ಮ ಹಂಗೆ ಅದ್ರ ಪೀಸು. ಅದಕ್ಕೇನೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಟ್ಟಾಳೆ. ಹೋಗಿ ಪಾಲ್ಸ್ ಹೋಗಿ. ನಿಮ್ಮಮ್ಮ ಅದೇನು ಹೇಳ್ಕೊಟ್ಟಾಳ ಏನು? ನನ್ನಿಂದ ಯಾಕೆ ಸುತ್ತೀಯ? ನಿನ್ಗೆ ಇಷ್ಟವಾದ ಬೋಡಿ ಇದ್ದಾಳಲ್ಲ, ಹೋಗಿ ಅವಳ ಜೊತೆ ಆಟಾಡ್ಕೆ. ನೀನು ಹೋಗಿ ಕರ್ಕೊಂಡು ಹೋಗು. ನನಗೆ ಕೈಲಾಗಲ್ಲ, ಹುಷಾರಿಲ್ಲ ಅಂದರೂ ನನ್ನಿಂದ ಬಿಟ್ಟು ಹೋಗ್ತಾಳೆ. ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ. ಇದೇನಿದು ಇಲ್ಲಿಂದ ಬಂದು ನಿಂತ್ಕೊಂಡಿದ್ರ? ಯಾಕೆ ಬೋಡಿ ಇಲ್ಲಿ ನಿಂತ್ಕೊಂಡಿದ್ಯಾ? ಅಮ್ಮು ಚಿನಾರಿ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಮಮ್ಮಿ ನೋಡು ಮಮ್ಮಿ, ಬಿದ್ದು ಬಂದೆ. ನೋಡು ಮಮ್ಮಿ, ಇಲ್ಲೆಲ್ಲ ಗಾಯ ಆಯ್ತು ಗೊತ್ತಾ? ಎಷ್ಟು ನೋತದೆ ಗೊತ್ತಾ ಮಮ್ಮಿ? ಏನಾಯ್ತಾ ಬಂಗಾರಿ? ನಾನು ಹೋಗ್ಬೇಕಾರೆ ಎಂತ ಚೆನ್ನಾಗಿದ್ದಲ್ಲಮ್ಮ, ಏನಾಯ್ತಮ್ಮ? ಯಾಕಮ್ಮ ಕೆನ್ನೆಲ್ಲ ತರ್ಸ್ಕೊಂಡು ಹೋಗಂಗೆ ಬಿದ್ದಿದ್ಯಾ? ನಾನು ಎಲ್ಲೂ ಹೋಗ್ಬೇಡ, ಅಜ್ಜಿ ತಗ ಆಟ ಆಡ್ಕೊಂಡಿರು ಅಂತ ಹೇಳ್ದೆ ತಾನೆ. ಏನಾಯ್ತು ಮಗಳೇ? ಚಂದಜ್ಜಿ ನನ್ನನ್ನ ದೂರ ಕರ್ಕೊಂಡೋಗಿ ನನ್ನನ್ನ ಅಲ್ಲೇ ಬಿಟ್ಟು ಎಲ್ಲ ಹೋಗ್ಬಿಟ್ಟಿತ್ತು. ನಾನು ಉದುಕೊಂಡು ಬತ್ತಾ ಅಲ್ಲಿ ಫೋರ್ಟ್ 5 ನಾಯಿಗಳಿದ್ವು ಗೊತ್ತಾ ಮಮ್ಮಿ? ಅದು ಎಲ್ಲಿ ಕಚ್ಚುತ್ತದೆ ಅಂತ ಓದಿ ಬಗ್ಬೇಕಾದೆ ಕಲ್ಲು ಎದ್ದುಕೊಂಡು ಬಿದ್ದುಬಿಟ್ಟೆ ಮಮ್ಮಿ. ಅದಕ್ಕೆ ಹಿಂಗಾಯ್ತು. ಏನತ್ತೆ ಹಿಂಗೆ ಮಾಡಿದ್ರ? 1-2 ಗಂಟೆ ಮಗು ನೋಡ್ಕೊಂಬಕ್ಕಾಗಲ್ಲ? ಧರ್ಮಪುರದಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ನಮ್ಮ. ಅಷ್ಟ್ರಾಗೇನೆ ಮಗು ಗೀಟೊಂದೆಲ್ಲ ಮಾಡಿಕಿದ್ಯಾ? ನೀನು ನಮ್ಮ ಬಿಟ್ಟೋಗ್ನಲ್ಲ, ನನಗೆ ಬುದ್ಧಿ ಇಲ್ಲ. ತೂತು ಸ್ವಂತ ಮೊಮ್ಮಗಳು ನೋಡ್ಕೊಂಬಕ್ಕ ಕೈಲಾಗ್ದಂತ ಏನು ಒಗತ್ನ ಮಾಡ್ತೀಯಮ್ಮ ಆತ. ಬಾರೆ ನಂದೇ ತಪ್ಪು. ಬೋಡಿ ನಿಂತಾಗನ ಬಿಟ್ಟೋಗಿದ್ರೆ ಚೆನ್ನಾಗಿರೋದು. ಬೋಡಿ ಹೋಗಿ ಐಮಂತಾಗ ಬಿಟ್ಟೋದೆ ನೋಡು. ನನಗೆ ಬುದ್ಧಿ ಇಲ್ಲ. ಯಾವಾಗ ಕಂಡಾಡ್ತಾಗ ಬಿಟ್ಟೋಗ್ತಾಳಂತ ಬೈಕಂತಾಳಂತ ಮನೆ ಮನುಷ್ಯಳಂತ ಬಿಟ್ಟೋದ್ರೆ ನೋಡು ಎಂತ ಗನ್ವಾಗಿ ನೋಡ್ಕೊಂಡಿರೋದು ಹುಡುಗಿನ. ನನಗೆ ಬುದ್ಧಿ ಇಲ್ಲ. ನಡಿಯಮ್ಮ ಕೀರ್ತಿ ಹೋಗೋಣ. ನಾನು ಅದನ್ನೇ ಹೇಳ್ದೆ, ಈ ಪಟ ಆ ಚಂದ್ರಿತಾಗ ಬಿಟ್ಟೋಗ್ಬೇಡಮ್ಮ. ಬೇಕಾದ್ರೆ ನಂತಾಗ ಏನೋ ಪಾಪನ ಬಿಟ್ಟೋಗು, ನಾನು ಚಂದಾಗಿ ನೋಡ್ಕೊಂತೀನಿ. ನಾನೇನು ಅವಳ ಥರ ಏನು ಸೋಂಬೇರಿ ಏನೋ ಅಲ್ಲ. ನನಗೆ ಮಕ್ಕಳು ಕಂಡ್ರೆ ಬೋಲು ಪ್ರೀತಿ. ಅದ್ರಾಗೂ ನಮ್ಮ ಕೀರ್ತಿನ ಕಂಡ್ರೆ ನನಗೆ ಎಲ್ಲಿಲ್ಲದ ಆಸೆ. ಯಾವಾಗ ಅಜ್ಜಿ ಅಂದ್ಕೊಂಡು ಬತ್ತಾಳೆ. ನಾನು ಒಬ್ಬಳೇ ಮನೆಗಿರೋದು. ಪಾಪ ಎಷ್ಟು ಚೆನ್ನಾಗಿ ಯಾತನಾಗಲಿ ಮಾಡಿದ್ದು ಅಂತಂದು ಬೋದಜ್ಜಿ ತಿನ್ನಜ್ಜಿ ಅಂತ ಬತ್ತೈತೆ ಹಂಗೇನು. ಇಂಥಳ್ತಾಗ ಯಾಕೆ ಬಿಟ್ಟೋಗ್ತೀಯ? ಈ ಪಟೇಲ್ಗನ ಹೋಗಂಗಿದ್ರೆ ನನಗೆ ಹೇಳಿ, ನಾನು ನೋಡ್ಕೊಂತೀನಿ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡ್ಬಿಡಮ್ಮ. ಯಾಕೆ ಬೇಕು? ನಡಿಕಂದ ಹೋಗಿ ಆಯಿಂಟ್ಮೆಂಟ್ ಹಚ್ಚುತ್ತೀನಿ ನಡಿ. ಈ ಪಟೇಂದ್ರಿಂದ ಐಮಂತಾಗ ಬಿಟ್ಟೋಗಲ್ಲ. ಹಂಗೆ ಮಾಡು. ಅವಳ್ತಾಗ ಮಾತ್ರ ಬಿಡಬೇಡ. ಹೋಗ್ರೆ ನನಗೇನಿದು? ನಾನೇನು ಬಿಟ್ಟೋಗ್ರಿ, ನಾನು ನೋಡ್ಕೊಂತ ಅಂತ ನಾನೇನೇನು ನಿಮ್ಮ ಕೈ ಕಾಲು ಹಿಡ್ಕೊಂಡಿದ್ನಿ. ಬಿಟ್ಟೋಗಿ ಹೋಗ್ರೆ ನಿನ್ನ ಹೋಗ್ರತ್ತ. ಆ ಮಕ್ಕಳು ನೋಡ್ಕೊಂಬ ಅಂತ ಇರಿಟೇಟ್ ಕೆಲಸ ಇನ್ಯಾವ್ದ್ಯಾವುದು ಇಲ್ಲ ಅತ್ತ.